ಸರ್ ಇವಾಗ ಗೋಧಿ ಹುಗ್ಗಿ ಟೇಸ್ಟ್ ಮಾಡಿದ್ರಿ, ಹೇಗಿತ್ತು ಗೋಧಿ ಹುಗ್ಗಿ? ಸೂಪರ್ ಆಗಿತ್ತು, ಸಖತ್ತಾಗಿತ್ತು. ಬೆಲ್ಲ ಆರ್ಗಾನಿಕ್ ಬೆಲ್ಲ. ಹೌದು ಸರ್, ಅವ್ರು ಬಳಸಿರೋ ಬೆಲ್ಲನೂ ಕೂಡ ಆರ್ಗ್ಯಾನಿಕ್ ಅಂತ. ನಾವು ಬರ್ದೇನೇನೇನ್ ವಿದೇಶಿಗರು ಬರ್ತಾರ ಈ ಮೇಳಕ್ಕೆ ಅಂತ ಕರ್ಕೊಂಡ್ ಬಂದೆ. ನಾನು ನಾವು ಉಳಿಸ್ಬೇಕು ಅಂತ ಮತ್ತೆ ನನ್ನ ಮಗಳನ್ನ ಕರ್ಕೊಂಡ್ ಬಂದಿದ್ದೀನಿ ಎಲ್ಲ ತೋರಿಸ್ಲಿಕ್ಕೆ. ಅಲ್ಲಿ ಚಿಕ್ಕ ಚಿಕ್ಕ ಹಸುಗಳು. ಗುರುಗಳೇ ನಮಸ್ತೆ, ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಸ್ವದೇಶಿ ಮೇಳಕ್ಕೆ ಬಂದಿದ್ದೀನಿ. ಅಂದ್ರೆ 7ನೇ ತಾರೀಕಿಂದ 11ನೇ ತಾರೀಕುವರೆಗೂ ಬಗಲ್ಗುಂಟೆ, ಬೆಂಗಳೂರಿನ ಬಗಲ್ಗುಂಟೆ MA ಗ್ರೌಂಡ್ ಅಲ್ಲಿ ಸ್ವದೇಶಿ ಮೇಳ ನಡೀತಾ ಇದೆ. ಬುಧವಾರ ಇವತ್ತು ಸ್ಟಾರ್ಟ್ ಆಗಿದೆ. ಆಕ್ಚುಲಿ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರದವರೆಗೂ ಇರುತ್ತೆ. ಇಲ್ಲಿ ಫುಡ್ ಕೋರ್ಟ್ ಅಲ್ಲಿ ಇದೀನಿ. ಅದು ಫುಡ್ ಕೋರ್ಟ್ ಅಲ್ಲಿ ವಿಶೇಷವಾಗಿ ಒಂದು ಸ್ಟೋರ್ ಇದೆ, ಸ್ಟಾಲ್ ಇದೆ, ನೋಡ್ಬೋದು ನಿಮ್ಮ ಹೆಸರು ಮೇಲೆ, ಅಜ್ಜಿ ಅಡಿಗೆ ಅಂತ. ಇವರು ಉತ್ತರ ಕರ್ನಾಟಕದ ಅಥೆಂಟಿಕ್ ಫುಡ್ ಗಳನ್ನ ಇಲ್ಲಿ ಪರಿಚಯಿಸ್ತಾ ಇದ್ದಾರೆ. ಇನ್ನೊಂದು ಗುರುಗಳೇ, ಈ ಸ್ವದೇಶಿ ಮೇಳದಲ್ಲಿ ಸ್ವದೇಶಿ ಅನ್ನೋ ಪದದ ಅರ್ಥವನ್ನ ಎಷ್ಟು ವಿಶೇಷವಾಗಿ ವಿವರಣೆ ಕೊಟ್ಟಿದ್ದಾರೆ ಅಂದ್ರೆ, ಅದು ಸುಮಾರು ಒಂದು ಕೋರ್ಟ್ಸ್ ಗಳಲ್ಲಿ 1, 2, 3, 4, 5, 6 ಕೋರ್ಟ್ಸ್ ಇದೆ. ಅದರಲ್ಲಿ ಸ್ವದೇಶಿ ಅನ್ನೋ ಪದನ ವಿವರಣೆ ಕೊಟ್ಟಿದ್ದಾರೆ. ಒಂದು ತೋರಿಸ್ತೀನಿ ನಿಮ್ಗೆ, ಬನ್ನಿ ಇಲ್ಲಿ ನೋಡ್ಬೋದು ನೀವು. ಸ್ವಾವಲಂಬಿ ಬದುಕಿನ ಕನಸು ನಮ್ಮದಾಗಲಿ. ದೇಶಿ ಉತ್ಪನ್ನಗಳ ಬಳಕೆಗೆ ಒತ್ತು ನೀಡೋಣ. ಶಿಲ್ಪಿಯಂತೆ ನಮ್ಮ ಭವಿಷ್ಯವನ್ನು ನಾವೇ ಕೆತ್ತೋಣ. ಹೀಗೆ ಸುಮಾರು ಕೋರ್ಟ್ಸ್ಗಳು ಸ್ವದೇಶಿ ಅನ್ನೋ ಪದದ ಅರ್ಥವನ್ನ ಎಷ್ಟು ವಿವರಣೆ ಬರೆದಿದ್ದಾರೆ ಅಂದ್ರೆ ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ಇವರಿಗೆ. ನಮ್ಮ ಹೆಸರು ಮನೋಜ್ ಅಂತ. ನಿಮ್ಮ ಹೆಸರು? ಮನೋಜ್ ಅಂತ. ಈಗ ಸ್ವದೇಶಿ ಮೇಳ ನಡೀತಾ ಇದೆ, ಯಾವಾಗಿಂದ ಎಲ್ಲಿವರೆಗೂ ನಡೀತಾ ಇದೆ ಸ್ವದೇಶಿ ಮೇಳ? ಸರ್ ಇದು ಬಂದ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಆಗಿದ್ದು 7ನೇ ತಾರೀಕಿಂದ 11ನೇ ತಾರೀಕು ಇರುತ್ತೆ. ಅಂದ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಗಂಟನೂ ಇರುತ್ತೆ. ಇದು ಬಗಲ್ಗುಂಟೆ ಟಿ ದಾಸಹಳ್ಳಿ ಹತ್ರ ಬರುತ್ತೆ, MA ಗ್ರೌಂಡ್ ಹತ್ರ. 7ರಿಂದ 11ನೇ ತಾರೀಕುವರೆಗೂ ಅವೈಲೇಬಲ್ ಇರುತ್ತೆ. ನಾವು ದಿನಕ್ಕೆ ಒಂದೊಂದರ ವೆರೈಟಿ ಅಡಿಗೆ ಮಾಡ್ತೀವಿ. ಇವತ್ತು ಸ್ಪೆಷಲ್ ಬಂದ್ಬಿಟ್ಟು ಗೋಧಿ ಹುಗ್ಗಿ, ಉತ್ತರ ಕರ್ನಾಟಕ ಸ್ಪೆಷಲ್. ಅದು ಶೇಂಗಾದ ಹೋಳಿಗೆ, ಬೇಳೆ ಹೋಳಿಗೆ, ಗೋಧಿ ಹುಗ್ಗಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಪಲ್ಯಗಳು, ಹಾಗೆ ಕಡಾಯಿ ಚಟ್ನಿ. ಹೌದು, ಕಡಕ್ ರೊಟ್ಟಿನೂ ಮಾಡ್ತಾ ಇದ್ದೀವಿ. ಜೋಳದ ರೊಟ್ಟಿ ಇದೆ, 2 ಇದೆ. ಏನ್ ನೀವು ಸ್ಪೆಷಲ್ ಅಜ್ಜಿ ಅಡಿಗೆ ಮನೆ ಅಂತ ಹೆಸರಿಡ ಕಾರಣ ಏನು? ನಮ್ಮ ಅಜ್ಜರೆಲ್ಲ ಇದ್ರಲ್ಲ, ಅವರು ತಿನ್ಕೊಂಡ್ ಬಂದಿದ್ದು ನಮ್ಮ ತಂದೆ ತಾಯಿ ತೋರ್ಸ್ಕೊಟ್ಟಿದ್ದಾರೆ. ಈಗ ನಮ್ಮ ತಂದೆ ತಾಯಿ ನಮಗೆ ತೋರ್ಸ್ಕೊಟ್ಟಿದ್ದಾರೆ. ನಾವು ಇಲ್ಲಿರೋರ್ಗೆ, ಬೆಂಗಳೂರು ಇರೋರ್ಗೆ ಈ ಫುಡ್ ತಿಂದ್ರೆ ಸ್ವಲ್ಪ ಬಲಿಷ್ಠವಾಗಿರ್ತಾರೆ, ಸ್ವಲ್ಪ ಅವ್ರ ಮಕ್ಳಿಗೆ ಮುಂದಿನ ಈ ಪ್ರಗತಿ ಮುಂದಿನ ಜನರೇಷನ್ಗೆ ಕ್ಯಾರಿ ಆಗ್ಬಹುದು ಅನ್ನೋದು ಒಂದು ಉದ್ದೇಶ ಅಷ್ಟೇ. ಅಂದ್ರೆ ನೀವ್ ಹೇಳೋದೇನಂದ್ರೆ ಈಗಿನ ಜನಾಂಗ ಜನರೇಷನ್ ಎಲ್ಲ ಪಿಜ್ಜಾ, ಬರ್ಗರ್, ಅದು ಇದು ಅಂತ ಜಂಕ್ ಫುಡ್ ತಿಂತಿದ್ದಾರೆ. ಅದನ್ನ ಮುಕ್ತಿಪಡಿಸಿ ನಮ್ಮ ದೇಶಿ ಫುಡ್ ಅನ್ನ ಬಳಸಿ ಅನ್ನೋದು ಒಂದು ಸಂದೇಶ. ಯಾಕಂದ್ರೆ ನಮ್ಮ ಅಜ್ಜಿ ಎಲ್ಲ ನಮ್ಗೆ ಗೋಧಿ ಹುಗ್ಗಿ ತಿನ್ನಿಸ್ತಾ ಇದ್ಲು, ಬೇಳೆ ಹೋಳಿಗೆ ತಿನ್ನಿಸ್ತಾ ಇದ್ಲು. ಅವೆಲ್ಲ ಅಂದ್ರೆ ಪೌಷ್ಟಿಕಾಂಶಗಳಿರೋ ಆಹಾರಗಳು. ನಮ್ಗೆ ಅದರಿಂದ ತಾಕತ್ ಸಿಗ್ತಾ ಇತ್ತು, ಮತ್ತೆ ಚೆನ್ನಾಗಿ ಬದುಕ್ತಾ ಇದ್ವಿ ನಾವು ರೋಗಮುಕ್ತವಾಗಿ. ಅದನ್ನೇ ನೀವು ವಾಪಸ್ ಜನಾಂಗ ಕೊಡ್ತಾ ಇದ್ದೀರಾ, ಈ ಜನರೇಷನ್ ತೋರಿಸ್ತಾ ಇದ್ರೆ ಕೊಡ್ತಾ ಇದ್ರ. ಅಣ್ಣ, ಇದು ಗೋಧಿ ಹುಗ್ಗಿ ಹೆಂಗ್ ಪ್ರಿಪೇರ್ ಮಾಡ್ತೀರಾ ಇದನ್ನ? ಹಿಂದಕ್ಕೆ ನಮ್ಮ ಹಿರಿಯರ್ರಿ ಒಳ್ಳಾಗ ಕುಡ್ತಿರ್ರಿ, ಅದು ಹ್ಯಾಂಡ್ ವರ್ಕ್, ಅದು ಹಳಿ ಮಾತು. ಈಗ ಮಷಿನ್ದ ಪಾಲಿಶ್ ಆಗಿ ಬರ್ತದೆ. ಏನ್ರಿ ಮ್ಯಾಗಿನ ಪದ್ರ ಅಂದ್ರೆ ಗೋಧಿ ಮೇಲಿನ ಪದ್ರ ಹೋಗ್ಬಿಡುತ್ತೆ ಪಾಲಿಶ್ ಮಾಡಿದ್ರೆ. ಅದು ಏನದ, ನಾವು ನೀರಾಗ ಸುಮಾರು 2-3-4 ಗಂಟೆ ಕುದಿಸ್ತೇವ್ರಿ, ಬಾಯ್ಲ್ ಮಾಡ್ತೇವೆ. ಆಮೇಲೆ ಬೆಲ್ಲ ಹಾಕ್ತೇವೆ, ಕಾಜು, ಕಿಸ್ಮಿಶಿ, ಏನಂತೀರಿ ನೀವು, ಗೋಡಂಬಿ, ದ್ರಾಕ್ಷಿ, ಬಾದಾಮು, ಬೆಲ್ಲ, ಅದು ತುಪ್ಪ, ಕವ, ಹಾಲು, ಇವೆಲ್ಲ ಏನದ ಸೇರಿಸ್ತೇವೆ. ಇದು ವಿಶೇಷ. ಗುಲ್ಬರ್ಗ, ಬಿಜಾಪುರ್, ಬೀದರ್, ರಾಯಚೂರು ಈ ಕಡೆ ನಡೀತದಿಲ್ಲ, ನಂಗೆ ಗೊತ್ತಿಲ್ಲ ಆ ಭಾಗದಾಗ. ಅದನ್ನ ಇಲ್ಲಿ ಪರ್ಚೇಸ್ಬೇಕಂತ ತಂದಿದ್ದೀರಾ? ಅಂದ್ರೆ ಗೋಧಿ ಹುಗ್ಗಿ ನಮ್ ಜನಗಳಿಗೆ ಗೊತ್ತಾಗ್ಬೇಕು, ಎಲ್ರಿಗೂ ಉತ್ತರ ಕರ್ನಾಟಕದ ಅಥೆಂಟಿಕ್ ಫುಡ್ ಬೇರೆ ಗೊತ್ತಾಗ್ಲಿ ಅಂತ ಇಲ್ಲಿ ಮಾಡ್ತಾ ಇದ್ದೀರಾ. ಈಗ ಕೆಲವೊಂದು ಕಡೆ ಕೆಲವೊಂದು ಐಟಮ್ ವೈಶಿಷ್ಟ್ಯ ಇರ್ತದೆ. ಹೌದೌದು. ದಾವಣಗೆರೆ ಬೆಣ್ಣೆ ದೋಸೆ ಪ್ರಸಿದ್ಧ ಆಗಿರ್ಬೋದು. ಇನ್ನು ಸುಮಾರು ತುಮಕೂರು ತರಟೆ ಇಡ್ಲಿ, ಆ ರೀತಿ ಇದು 3-4 ಜಿಲ್ಲೆದಾಗ ಏನದ ಇದು ಪ್ರಸಿದ್ಧ. ಸಜ್ಜಿ ರೊಟ್ಟಿ, ಬದನೆಕಾಯಿ ಪಲ್ಯ, ಇದು ಮುದ್ದೆ ಪಲ್ಯ ಅಂತಾರೆ. ಇದು ಜೋಳದ ರೊಟ್ಟಿ, ಏನ್ರಿ ಕಡಕ್ ರೊಟ್ಟಿ, ಮತ್ತೆ ಬಿಸಿ ರೊಟ್ಟಿ. ಈಗ ಗೋಧಿ ಹುಗ್ಗಿ ಐತಲ್ಲ, ಅದನ್ನ ನೀವೇ ಪ್ರಿಪೇರ್ ಮಾಡಿದೀರಾ? ನೀವೇ ಮಾಡಿದನ್ನ? ನಾವು ತಯಾರು ಮಾಡ್ತೀವಿ. ಅದನ್ನ ಗೋಧಿ ಏನೇನ್ ಹಾಕಿ ಹೆಂಗ್ ಮಾಡ್ತೀರಾ, ರೆಡಿ ಹೆಂಗ್ ಮಾಡ್ತೀರಾ ಪ್ರಿಪೇರ್? ನಾವು ಎಷ್ಟು ಟೈಮ್ ತಗೊಳ್ಳೋದು? ನೀರಾಗ ಸುಮಾರು 3 ಗಂಟೆ ಕುದಿಸ್ತೇವೆ. ಅಂದ್ರ ಗೋಧಿನ ನೀರ್ನಾಗ 3 ತಾಸು ಕುದಿಸ್ತೀರಿ? ಕುದಿಸ್ತೇವೆ. ಅದು ಚೆನ್ನಾಗಿ ಮೆತ್ತಗಾದ ಬಳಿಕ ಬೆಲ್ಲ ಹಾಕ್ತೇವೆ, ದ್ರಾಕ್ಷಿ, ಗೋಡಂಬಿ, ತುಪ್ಪ, ಕವ, ಹಾಲು, ಇದೆಲ್ಲ ಸೇರ್ತದೆ. ನೀವು ಟೇಸ್ಟ್ ನೋಡಿದ ಬಳಿಕ ಅದು ಗೊತ್ತಾಗ್ತದೆ. ಟೇಸ್ಟ್ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ ಹೇಳಿ. ಮತ್ತೆ ನಾ ಬಾಯಿಲೆ ಹೋದ್ರೆ ಗೊತ್ತಾಗ್ತದೆ, ನೀವು ಊಟ ಮಾಡಿದ್ರೆ ಗೊತ್ತಾಗ್ತಲ್ಲ. ನಿಮ್ಮ ಹೆಸರಣ್ಣ? ಶರಣಪ್ಪ. ಅಂದ್ರೆ ಗುರುಗಳಲ್ಲಿ ಅಜ್ಜಿ ಅಡಿಗೆ ಮನೆ ಅಂತ ಏನಿದೆಯಲ್ಲ, ಸ್ಟಾಲು 14 ನಂಬರ್ ಸ್ವದೇಶಿ ಮೇಳದಲ್ಲಿ ಇಲ್ಲಿ ಗೋಧಿ ಹುಗ್ಗಿನ ಪ್ರಿಪೇರ್ ಮಾಡಿದ್ರು ಶರಣಪ್ಪ ಅವರು. ಇವರು ಗುಲ್ಬರ್ಗದಿಂದ ಬಂದು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಅಥೆಂಟಿಕ್ ಗೋಧಿ ಹುಗ್ಗಿ ರುಚಿನ ಈ ಒಂದು ಸ್ವದೇಶಿ ಮೇಳದಲ್ಲಿ ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವೇನಾದ್ರೂ ಸ್ವದೇಶಿ ಮೇಳಕ್ಕೆ ಬಂದ್ರೆ ಸ್ಟಾಲ್ ನಂಬರ್ 14ಕ್ಕೆ ಬಂದು ಗೋಧಿ ಹುಗ್ಗಿನ ತಿನ್ಕೊಂಡು ಹೋಗ್ಲೇಬೇಕು. ಈ ದೇವಸ್ಥಾನ ಜಾತ್ರಾ ಕಾರ್ಯಕ್ರಮ ಬೇಗದು ಸುಮಾರು 2-3 ಕ್ವಿಂಟಲ್ ಹೌದೌದು ತನಕ ಅದೇ ರೀ ಹುಗ್ಗಿ, ಅನ್ನ ಸಾರು ಜಾತ್ರೆಗಳಲ್ಲೆಲ್ಲ. ಓಕೆ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು.
ಅಕ್ಕ ನಮಸ್ತೆ. ನಮಸ್ತೆ ರೀ. ನಿಮ್ಮ ಹೆಸರಕ್ಕ? ನನ್ನ ಹೆಸರು ಲತಾ ಅಂತ. ಲತಾ ಅಂತ. ಯಾವ್ರಕ್ಕ ನಿಮ್ದು? ನಮ್ದು ಹಾವೇರಿ ಹತ್ರ ನೆಲೋಗಲ್ಲಹಳ್ಳಿ. ಅಲ್ಲಿಂದ ಈ ಸ್ವದೇಶಿ ಮೇಳಕ್ಕೆ ರೊಟ್ಟಿ ಮಾಡಾಕ್ತೀರಿ. ಈಗೇನ್ ಮಾಡಾಕತ್ತೀರಕ್ಕ ನೀವು? ನಾನು ರೊಟ್ಟಿ ಮಾಡ್ತಾ ಇದ್ದೀನಿ. ಈ ರೊಟ್ಟಿ ಮಾಡಾಕತ್ತೀರ? ಅದ್ರ ಹಿಟ್ಟೆಲ್ಲ ಇಲ್ಲಿಂದ ತಂದ್ರಿ ಇದನ್ನ? ಹಾವೇರಿಯಿಂದ ತಂದಿದ್ದೀನಿ. ಓ, ಇಲ್ಲೆಲ್ಲ ಕೊಂಡ್ಕೊಂಡಿಲ್ಲ? ಇಲ್ಲ. ನೀವೇನ್ ಮನೆಗ್ ಬಳಸ್ತೀರಾ? ಅದೇ ಹಿಟ್ಟನ್ನ ಅದ ಹಿಟ್ಟು ತಂದಿದ್ರಿ? ಇದು ಹೊಲದಲ್ಲಿ ಬೆಳೆದಿದ್ದ ಜೋಳದಿಂದ ಹಿಟ್ಟು ಮಾಡ್ಕೊಂಡು ಬಂದಿದ್ದೀನಿ. ಅಂದ್ರೆ ನಿಮ್ ಹೊಲದಾಗ ಬೆಳೆದ ಜೋಳ ಇದು? ನಮ್ಮ ಹೊಲದಲ್ಲೇ ಬೆಳೆದ ಜೋಳ. ಗುರುಗಳು ಏನ್ ವಿಶೇಷ ಅಂದ್ರೆ ಸ್ವದೇಶಿ ಮೇಳದ್ದು ಈ ಒಂದು ಅಜ್ಜಿ ಅಡಿಗೆ ಮನೆದು, ಅವರು ಹಿಟ್ಟನ್ನ ಅಂದ್ರೆ ಜೋಳನ ಬೇರೆ ಎಲ್ಲೂ ಕೊಂಡ್ಕೊಂಡಿಲ್ಲ. ಅವ್ರ ಜಮೀನಲ್ಲಿ ಏನ್ ಬೆಳೆದಿದಾರಲ್ಲ, ಮನೆಗೆ ಏನ್ ಬೆಳೆಸ್ತಾರಲ್ಲ ಅದೇ ಜೋಳನ ತಂದು ಹಿಟ್ ಮಾಡ್ಕೊಂಡು ಇಲ್ಲಿ ರೊಟ್ಟಿನ ಮಾಡಿ ಬಡಿಸ್ತಾ ಇದ್ರಿ ಜನಗಳಿಗೆ. ನೀವು ಮನೆಗೆ ಬಡಿಸೋದಕ್ಕೆ? ಮನೆಗೆ ಊಟಕ್ಕೆ ಅಂತ ನಾವು ಜೋಳ ಹಾಕಿದ್ದನ್ನ ತಗೊಂಡ್ ಬಂದು ಇದು ಸ್ವದೇಶಿ ಮೇಳ ಅಂತ ಇದೆ, ತಂಬ ಅಂತ ಹೇಳಿದ್ರೆ ತಗೊಂಡ್ ಬಂದ್ ಮಾಡ್ತಾ ಇದ್ವಿ. ಅಂದ್ರೆ ಇನ್ನು 4-5 ದಿವಸ ಇದೆ ಸ್ವದೇಶಿ ಮೇಳ. ಏನ್ ಹೇಳ್ತೀರಿ ಜನಗಳಿಗೆ ಬರೋರ್ಗೆ? ಅಡಿಗೆ ಎಲ್ಲಾ ಚೆನ್ನಾಗ್ ಮಾಡ್ತೇವಿ. ಉತ್ತರ ಕರ್ನಾಟಕ ಸೈಡ್ ಅಡಿಗೆ ಎಲ್ಲಾ ಮಾಡ್ತಾ ಇದೀವಿ. ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ಊಟ ಮಾಡ್ಲಿ, ನಾವ್ ಮಾಡೋ ದಿನ ಊಟ ಮಾಡ್ಲಿ ಅಂತ. ಅಷ್ಟೇ. ನೀವೇನ ಮಾಡ್ತೀರಾ ಅಡಿಗೆ? ನಾನು ಹೀರಿಕಾಯಿ ಪಲ್ಯ ಮಾಡ್ತೀನಿ, ಬದ್ನೆಕಾಯಿ ಪಲ್ಯ ಮಾಡ್ತೀನಿ, ಕಾಳಿನ ಎಲ್ಲ ಪಲ್ಯ ಮಾಡ್ತೀನಿ. ಅಂದ್ರೆ ದಿನ ಒಂದೊಂದು ವೆರೈಟಿ ಸಿಗುತ್ತೆ ಇಲ್ಲಿ? ವೆರೈಟಿ ಸಿಗುತ್ತೆ. ಏನ್ ಸಿಗುತ್ತಕ್ಕ ಇಲ್ಲಿ? ಇಲ್ಲಿ ಬದ್ನೆಕಾಯಿ ಪಲ್ಯ, ರೊಟ್ಟಿ, ಅನ್ನ, ಸಾಂಬಾರು, ಬೇಳೆ ದಾಲ್ ಅಂತ ನಮ್ ಊರ್ ಕಡೆಗೆ ಫೇಮಸ್, ಅದನ್ನ ಮಾಡ್ತೀನಿ. ಆಮೇಲೆ ಗೋಧಿ ಹುಗ್ಗಿ, ಶೇಂಗಾ ಹೋಳಿಗೆ ಹೇಳಿದಾರೆ, ಶೇಂಗಾ ಹೋಳಿಗೆ ಮಾಡ್ತೀನಿ. ಶೇಂಗಾ ಹೋಳಿಗೆ ನೀವು ಮಾಡಿದಿರಾ? ಅಂದ್ರೆ ನೀವು ಯಾರು ಎಲ್ಲಿ ದುಡ್ಡು ಕೊಟ್ಟು ತರಿಸಿದ್ದೇನಿಲ್ಲ? ನೀವೇನಿದ್ರ ಜನಗಳು ನೀವೇ ಅಡಿಗೆ ಮಾಡಿ ನೀವೇ ಬಡಿಸ್ತಾ ಇದ್ದೀರಾ? ನಾವೇ ಡೈರೆಕ್ಟ್ ಆಗಿ ಎಲ್ಲೂ ಅಂದ್ರೆ ಎಲ್ಲ ಒಂದು ಕುಟುಂಬದವ್ರು ಇದೀರಾ ಇಲ್ಲಿ? ಕುಟುಂಬದವ್ರ ಸೇರ್ಕೊಂಡು ಸ್ವದೇಶಿ ಮೇಳದಲ್ಲಿ ಅಜ್ಜಿ ಅಡಿಗೆ ಮನೆ ಅಂತ ಮಾಡಿ ಬಡಿಸ್ತಾ ಇದ್ದೀರಾ? ಥ್ಯಾಂಕ್ ಯು ಅಮ್ಮ. ನಮಸ್ಕಾರ ರೀ. ನಮಸ್ಕಾರ. ಏನ್ ಮಾಡಕತ್ತೀರಿ? ಹೋಳಿಗೆ ಹೋಳಿಗೆ ಮಾಡಕತ್ತೀರಿ. ಇದೇನ್ರಿ ಹಿಟ್ಟು? ಇದು ಹೋಳಿಗೆ ಹಿಟ್ರಿ, ಇದು ಹೂರಣ ರೀ. ಹೂರ್ಣ. ಈಗ ಹೆಸರು ಅಜ್ಜಿ ಅಡಿಗೆ ಮನೆ ಅಂತ ಇಟ್ಟಾರ ನಿಮ್ಮ ಸ್ಟಾಲ್ದು. ಈಗ ನಿಮ್ಮ ನೋಡೇ ಇಟ್ಟಾರ ಹೆಂಗ? ನಿಮ್ದ ಇದು ಹೆಸರು ಅಲ್ವಾ? ರೀ ಇದು ಅದೆಲ್ಲ ರೀ. ಹಿಂಗ್ ಮಾಡಿ ಹಿಂಗ್ ಮಾಡ್ತೀರಿ? ಹಿಂಗ್ ಅಕ್ಕ ಈಗ ಅವ್ರು ಕೊಟ್ರಲ್ಲ ಹೂರ್ಣ ಹಾಕಿ, ನೀವೇನ್ ಮಾಡತ್ತೀರಿ ಈಗ? ಅಣ್ಣ ತೀಡ್ತಾ ಇದ್ದೀನಿ ಅಣ್ಣ. ಇದು ನೀವು ತೀಡ್ಬಿಟ್ಟು ಏನ್ ಮಾಡ್ತೀರಿ? ಹಂಚಿಗೆ ಹಾಕ್ತೀರಿ? ಹಂಚಿಗೆ ಹಾಕ್ತಿವಿ. ಹಂಚಿಗೆ ಹಾಕಿದ್ರೆ ಎಷ್ಟು ನಿಮಿಷಕ್ಕೆ ಹೋಳಿಗೆ ರೆಡಿ ಆಗತ್ತಾ? ಏನ್ ಒಂದ್ ನಿಮಿಷ ಅದ್ರೊಳಗ ಆಗುತ್ತೆ. ಓಹೋ, ಈಗ ಅದು ತೀಡಿದ ಹೋಳಿಗೆ ರೆಡಿ ಆಗತ್ತ? ರೆಡಿ ಆಗುತ್ತೆ. ರೊಟ್ಟಿ ಮಾಡತ್ತಿ ನೋಡ್ರಿ. ರೊಟ್ಟಿ ಯಾವ ರೊಟ್ಟಿ? ಜೋಳದ ರೊಟ್ಟಿ ರೀ. ಜೋಳದ ರೊಟ್ಟಿ ಫೇಮಸ್ ಉತ್ತರ ಕರ್ನಾಟಕ. ರೀ. ಯಾವ ನಿಮ್ಮ ಹೆಸರಕ್ಕ? ನಮ್ಮ ಹೆಸರು ಸ್ವಪ್ನ ರೀ. ಮತ್ತೊಂದಿಷ್ಟು ಜನ ಈಗ ತೀಡ್ ಮಾಡ್ತಾರಲ್ಲ ರೊಟ್ಟಿ, ಅದ್ ನಮಗ್ ಬರಲ್ರಿ. ಅದು ಈಗ ಸ್ಟಾರ್ಟ್ ಆಗಿದ್ರಿ ತೀಡ್ ಮಾಡೋದು. ಮುಂಚೆಯಿಂದ ತಟ್ಟು ಮಾಡೋದ್ರಿ. ಇದು ಪರ್ಫೆಕ್ಟ್ ರೊಟ್ಟಿ ಮಾಡೋ ವಿಧಾನ. ಸರಿ. ಸರಿ, ಇವಾಗ ಗೋಧಿ ಹುಗ್ಗಿ ಟೇಸ್ಟ್ ಮಾಡಿದ್ರಿ, ಹೇಗಿತ್ತು ಗೋಧಿ ಹುಗ್ಗಿ? ಸೂಪರ್ ಆಗಿತ್ತು. ಸಖತ್ತಾಗಿತ್ತು. ಬೆಲ್ಲ ಆರ್ಗಾನಿಕ್ ಬೆಲ್ಲ. ಹೌದು ಸರ್, ಅವ್ರು ಬಳಸಿರೋ ಬೆಲ್ಲನೂ ಕೂಡ ಆರ್ಗ್ಯಾನಿಕ್ ಅಂತ. ಜೋಳದ ರೊಟ್ಟಿ ತಿಂದ್ರಿ, ಹೇಗಿತ್ತು ಜೋಳದ ರೊಟ್ಟಿ? ಜೋಳದ ರೊಟ್ಟಿ ಸೂಪರ್ ಇತ್ತು. ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ನಂಬರ್ 1 ಸರ್. ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಅಂದ್ರೆ ನಂಬರ್ 1. ಅಕ್ಕ ಅವ್ರು ಬಂದ್ಬಿಟ್ಟು ಜೋಳದ ರೊಟ್ಟಿ ಮತ್ತೆ ಪಲ್ಯ ಎಲ್ಲ ತಗೊಂಡಿದ್ರು. ಟೇಸ್ಟ್ ಹೇಗಿದೆ ಅಂತ ಅವ್ರ ಹತ್ರ ಕೇಳೋಣ. ಟೇಸ್ಟ್ ಹೇಗಿತ್ತು? ಟೇಸ್ಟ್ ತುಂಬಾ ಚೆನ್ನಾಗಿದೆ. ಏನೇನ್ ತಗೊಂಡ್ರಿ ನೀವು ಇಲ್ಲಿ? ನಾನು ಜೋಳದ ರೊಟ್ಟಿ ತಗೊಂಡೆ. ಇದೇ ಫಸ್ಟ್ ಟೈಮ್ ನಾನು. ಅಂದ್ರೆ ಜೋಳದ ರೊಟ್ಟಿ ತಿಂತದ್ದು ಫಸ್ಟ್ ಟೈಮ್? ಅಂದ್ರೆ ಕಡಕ್ ಜೋಳದ ರೊಟ್ಟಿ ತಿಂದಿದ್ದೆ, ನಂಗೆ ಗಟ್ಟಿಯಾದ ಇಷ್ಟ ಇಲ್ಲ. ಇದು ಸಾಫ್ಟ್ ಇದೆ, ಇಷ್ಟ ಆಯ್ತು. ಪಲ್ಯ ಎಲ್ಲ? ಪಲ್ಯ ಇದು ಈರುಳ್ಳಿದು ಇಷ್ಟ ಆಯ್ತು. ಆಕ್ಚುಲಿ ನಾನು ಈರುಳ್ಳಿ ತಿನ್ನಲ್ಲ. ಅಂದ್ರೆ ಅದು ಮೇಡಮ್ ಅದು ಹೀರೆಕಾಯಿ ಪಲ್ಯ. ಓಕೆ, ಆದ್ರೆ ಈರುಳ್ಳಿ ಜಾಸ್ತಿ ಇದೆಯಲ್ಲ. ನಾರ್ತ್ ಉತ್ತರ ಕನ್ನಡದವ್ರಿಗೆ ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿನೇ. ಅಲ್ಲಿ ಆ ಅಥೆಂಟಿಕ್ ಸ್ಟೈಲ್ ಅಲ್ಲಿ ಮಾಡಿದಾರೆ. ಅದು ಚೆನ್ನಾಗಿತ್ತು. ಚೆನ್ನಾಗಿತ್ತು ಅದು. ಮತ್ತೇನ್ ತಗೊಂಡಿದ್ರಿ ಮೇಡಮ್? ಇಷ್ಟೇನೆ, ಜೋಳದ ರೊಟ್ಟಿ ಮತ್ತೆ ಜೋಳದ ರೊಟ್ಟಿ ಪಲ್ಯ ಇಷ್ಟ ಆಯ್ತು, ಚೆನ್ನಾಗಿತ್ತು. ಬರೋರ್ಗೆ ಏನ್ ಹೇಳ್ತೀರಾ? ಅಂದ್ರೆ ಎಲ್ಲರೂ ಒಂದ್ಸರಿ ಬಂದು ಇದನ್ನ ಮೇಳನ ನೋಡ್ಬೇಕು. ಅದೇ ನಮ್ತನನ ನಾವು ಉಳಿಸ್ಕೊಬೇಕು. ಯಾಕಂದ್ರೆ ಬೇರೆ ಕಾರ್ಪೊರೇಟ್ ಆಗಿರ್ಬೋದು, ಪಾಶ್ಚಿಮಾತ್ಯರ ಶೈಲಿ ಎಲ್ಲ ನಮ್ಮ ಮೇಲೆ ಅಟ್ಯಾಕ್ ಆಗಿ ನಮ್ಮ ಸಂಸ್ಕೃತಿ ಪರಂಪರೆ ಎಲ್ಲ ಹೌದು. ಅದಕ್ಕೋಸ್ಕರನೇ ನಾನು ನನ್ನ ಹಸ್ಬೆಂಡ್ ನ ಕರ್ಕೊಂಡು, ನಾವು ಬರ್ದೇನೇನೇನ್ ವಿದೇಶಿಗರು ಬರ್ತಾರ ಈ ಮೇಳಕ್ಕೆ ಅಂತ ಕರ್ಕೊಂಡ್ ಬಂದೆ. ನಾನು ನಾವು ಉಳಿಸ್ಬೇಕು ಅಂತ. ಮತ್ತೆ ನನ್ ಮಗಳನ್ನ ಕರ್ಕೊಂಡ್ ಬಂದಿದ್ದೀನಿ ಎಲ್ಲ ತೋರಿಸ್ಲಿಕ್ಕೆ. ಅಲ್ಲಿ ಚಿಕ್ಕ ಚಿಕ್ಕ ಹಸುಗಳು, ಅದೆಲ್ಲ ನೋಡಿ ತುಂಬಾ ಇಷ್ಟ ಆಯ್ತು. ಮಕ್ಕಳು ಬಂದ್ರೆ ಅವರೇ ಮುಂದಿನ ನಮ್ಮ ಜನಾಂಗ, ಅವರೇ ನೆಕ್ಸ್ಟ್ ಜನರೇಷನ್ ಕ್ಯಾರಿ ಮಾಡೋದು. ಅವ್ರಿಗೆ ನಮ್ಮ ಸ್ವದೇಶಿ ಮೇಳದೆಲ್ಲ ಗೊತ್ತಾಗ್ಬಿಟ್ರೆ ಅವ್ರು ಕ್ಯಾರಿ ಮಾಡ್ತಾರೆ ಅಂತ. ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಮಕ್ಕಳನ್ನ ಕರ್ಕೊಂಡು. ಥ್ಯಾಂಕ್ ಯು, ಧನ್ಯವಾದ. ವೆಲ್ಕಮ್.